ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 16 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಮೋಯಾ ಡಿಸೀಸ್ ಪೇಷಂಟ್ ಗೆಟ್ಸ್ ನ್ಯೂ ಲೀಸ್ ಆಫ್ ಲೈಫ್. ಸೊ ನಾವು ಈ ಒಂದು ಆರ್ಟಿಕಲ್ನ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಇಲ್ಲಿ ನಮಗೆ ಮೋಯಾ ಡಿಸೀಸ್ ಏನಿದೆ, ಈ ಡಿಸೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಮೋಯಾ ಡಿಸೀಸ್ ಅಂದರೆ ಏನು? ಮೋಯಾ ಡಿಸೀಸ್ ಅಂದರೆ ಇಟ್ ಈಸ್ ಅ ರೇರ್ ಬ್ಲಡ್ ವೆಸಲ್ ಡಿಸಾರ್ಡರ್. ಅಂದರೆ ನಮ್ಮ ನರಗಳೇನಿರುತ್ತಲ್ಲ, ಇದು ನರಗಳ ದೌರ್ಬಲ್ಯದಿಂದ ಉಂಟಾಗುವಂತಹ ಒಂದು ಕಾಯಿಲೆ ಅಂತ ಹೇಳ್ಬೋದಾಗತ್ತೆ. ಏನಾಗುತ್ತೆ ಇದರಲ್ಲಿ ಅಂತಂದರೆ, ನಮ್ಮ ಮೆದುಳಿಗೆ ಹೋಗುವಂತಹ ಕೆರಾಟಿಡ್ ಆರ್ಟರಿ ಏನಿರುತ್ತೆ, ಈ ಆರ್ಟರಿ ಸಣ್ಣದಾಗುತ್ತೆ. ಯೂಶುವಲಾಗಿ ಇಷ್ಟು ಅಗಲ ನಮ್ಮ ನರಗಳು ಇದ್ದರೆ ಇದರಲ್ಲಿ ಏನಾಗುತ್ತೆ, ಈ ಡಿಸೀಸ್ ಇದ್ದರೆ ಇದು ಬಿಕಮ್ಸ್ ನ್ಯಾರೋ, ಈ ಥರ ಸಣ್ಣ ಆಗುತ್ತೆ ಒಂದು. ಇಲ್ಲ ಅಂತ ಅಂದರೆ ಸಮ್ವೇರ್ ಇದೆಲ್ಲಾದ್ರೂ ಬ್ಲಾಕ್ ಆಗಿರುತ್ತೆ. ಮತ್ತು ಈ ಕರೋಟಿಡ್ ಆರ್ಟರಿ ಏನಿದೆ ಅಲ್ವಾ, ಇದು ಬ್ರೈನ್ಗೆ ಬ್ಲಡ್ಡನ್ನು ತಗೊಂಡೋಗುವಂತಹ ಒಂದು ನರ ಆಗಿರೋ ಕಾರಣ ಇದರ ಬ್ಲಾಕೇಜ್ ಇರ್ಬೋದು, ಇಲ್ಲ ಇದು ಸಣ್ಣ ಆಗೋದಿರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬ್ರೈನ್ಗೆ ರಕ್ತ ಸಂಚಲನ ಅಥವಾ ಬ್ಲಡ್ ಫ್ಲೋ ಏನಿದೆ, ಈ ಬ್ಲಡ್ ಫ್ಲೋ ಕಡಿಮೆ ಆಗ್ತಾ ಇರುತ್ತೆ. ಸೊ ಯಾವಾಗ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ, ಇದು ನಮಗೆ ಸ್ಟ್ರೋಕ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮೋಯಾ ಡಿಸೀಸ್ ಏನಿದೆ, ಇದು ನಮಗೆ ಏನಂತ ಗೊತ್ತಿರಬೇಕು, ಇಟ್ ಈಸ್ ಅ ಬ್ಲಡ್ ವೆಸಲ್ ರಿಲೇಟೆಡ್ ಡಿಸಾರ್ಡರ್ ಆ್ಯಂಡ್ ಇಟ್ ಅಫೆಕ್ಟ್ಸ್ ಆರ್ ಬ್ರೈನ್. ಯೂಶಲಿ ಇದು ಸ್ಟ್ರೋಕ್ಗೆ ಕಾರಣ ಆಗುತ್ತೆ. ಮತ್ತು ಈ ಮೋಯಾ ಡಿಸೀಸ್ ಏನಿದೆ ಅಲ್ವಾ, ನಮ್ಮ ಬ್ರೈನ್ ಏನಿದೆ, ಬ್ರೈನ್ನ ಫಂಕ್ಷನ್ಸ್ ಏನಿದೆ, ನಾರ್ಮಲ್ ಫಂಕ್ಷನ್ಸ್, ಥಿಂಕಿಂಗ್ ಕೆಪಬಿಲಿಟಿ ಇರ್ಬೋದು, ಇಲ್ಲ ಕಾಗ್ನೇಟಿವ್ ಡಿಸೇಬಿಲಿಟಿ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಕಾಗ್ನೇಟಿವ್ ಥಿಂಕಿಂಗ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಈ ಮೋಯಾ ಡಿಸೀಸ್ ಅಟ್ಯಾಕ್ ಮಾಡುತ್ತೆ, ಇದೆಲ್ಲ ಕೂಡ ನಮ್ಮ ಬ್ರೈನನ್ನು ಅಫೆಕ್ಟ್ ಮಾಡಿ ಟೋಟಲ್ ಡಿಸೇಬಿಲಿಟಿಯನ್ನು ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಸಮ್ಟೈಮ್ಸ್ ಇವನ್ ಡೆತ್ಗೂ ಕೂಡ ಕಾರಣ ಆಗ್ಬೋದಾಗುತ್ತೆ. ಮತ್ತು ಈ ಥರ ಸಿಂಪ್ಟಮ್ಸ್ ನೋಡೋದಾದರೆ ಏನು ಅಂತಾರೆ, ಮೊದಲಿಗೆ ರಿಪೀಟೆಡ್ ಹೆಡ್ಏಕ್ಸ್ ಬರ್ತಾ ಇರುತ್ತೆ, ಸೀಜರ್ಸ್, ಈ ಫಿಟ್ಸ್ ಅಂತ ನಾವೇನು ಕರಿತೀವಿ ಅದು ಕೂಡ ಬರ್ತಾ ಇರುತ್ತೆ, ವೀಕ್ನೆಸ್, ಆಮೇಲೆ ನಮ್ನೆಸ್ ಅಥವಾ ಒನ್ ಸೈಡ್ ಫೇಸ್ ಪ್ಯಾರಾಲಿಸಿಸ್ ಆಗೋದಿರ್ಬೋದು, ಇಲ್ಲ ವಿಷನ್ ಪ್ರಾಬ್ಲಮ್ ಇರ್ಬೋದು, ಮತ್ತು ಡೆವಲಪ್ಮೆಂಟಲ್ ಡಿಲೇಸ್ ಏನಿರುತ್ತೆ, ಈ ಕಾಗ್ನೇಟಿವ್ ಅಥವಾ ಡೆವಲಪ್ಮೆಂಟಲ್ ಡಿಲೇಸ್ ಕಾಣುತ್ತೆ. ಮತ್ತು ಇನ್ವಾಲಂಟರಿ ಮೂಮೆಂಟ್ಸ್, ನಾವೇನು ಮಾಡ್ದಿರೋನೇ ಮೂಮೆಂಟ್ ಮತ್ತು ಸ್ಟಿಲ್ ನಮ್ಮ ಕೈ ಕಾಲುಗಳು ಮೂವ್ ಆಗ್ತಾ ಇರೋದಿರ್ಬೋದು. ಸೊ ಈ ಥರ ಇನ್ವಾಲಂಟರಿ ಮೂಮೆಂಟ್ಸ್ ಏನಿದೆ, ಇದು ಕೂಡ ಈ ಮೋಯಾ ಡಿಸೀಸ್ನ ಒಂದು ಸಿಂಪ್ಟಮ್ ಆಗಿದೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ನಮಗೆ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಬರೋ ಟ್ರಾಜಿಡಿ, ಇಂಡಿಯಾ ಮಸ್ಟ್ ಲರ್ನ್ ಫ್ರಮ್ ಇಟ್ಸ್ ಮೈನಿಂಗ್ ಡಿಸಾಸ್ಟರ್ಸ್ ಆ್ಯಂಡ್ ಎನ್ಫೋರ್ಸ್ ರೆಗ್ಯುಲೇಷನ್ಸ್. ಇತ್ತೀಚೆಗಷ್ಟೇ ಏನಾಯಿತು ಅಂದರೆ, ಅಸ್ಸಾಂನ ದಿಮಾ ಹಸಾವು ಅನ್ನೋ ಒಂದು ಡಿಸ್ಟ್ರಿಕ್ನಲ್ಲಿ ರ್ಯಾಟ್ ಹೋಲ್ ಮೈನಿಂಗ್ ಮಾಡ್ತಾಯಿದ್ರು. ಸೊ ಈ ರ್ಯಾಟ್ ಹೋಲ್ ಮೈನಿಂಗ್ ಏನಿದೆ ಅಲ್ವಾ, ಇದರಿಂದ ಸುಮಾರು 3 ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಸೊ 3 lives ವರ್ ಲಾಸ್ಟ್ ಬಿಕಾಸ್ ಆಫ್ ರ್ಯಾಟ್ ಹೋಲ್ ಮೈನಿಂಗ್ ಲೇಲಿ, ಅಸ್ಸಾಂನ ದಿಮಾ ಹಸಾವೋಲಿ. ಈ ಒಂದು ನಿಟ್ಟಿನಿಂದ ಈ ಆರ್ಟಿಕಲ್ ನ್ಯೂಸಲ್ಲಿದೆ. ಫಸ್ಟ್ ಥಿಂಗ್ ನಮಗೇನು ಗೊತ್ತಿರಬೇಕು ಅಂತ ಅಂದರೆ, ಈ ರ್ಯಾಟ್ ಹೋಲ್ ಮೈನಿಂಗ್ ಏನಿದೆ ಅಲ್ವಾ, ಇದನ್ನು NGT ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಏನಿದೆ 2014 ಬ್ಯಾನ್ ಮಾಡಿದೆ. ಯಾಕೆ ಬ್ಯಾನ್ ಮಾಡಿದೆ? ಮೊದಲಿಗೆ ರ್ಯಾಟ್ ಹೋಲ್ ಮೈನಿಂಗ್ ಅಂದರೆ ಏನು, ಇವಾಗ ನಾರ್ಮಲ್ ಮೈನಿಂಗ್ ಅಂದರೆ ಏನು, ಈ ಥರ ದೊಡ್ಡದಾಗಿ ಒಂದು ಲ್ಯಾಂಡ್ ಏರಿಯಾನ ನಾವು ಕೊರೆದು ಮೈನ್ ಮಾಡ್ತೀವಿ. ಬಟ್ ರ್ಯಾಟ್ ಹೋಲ್ ಮೈನಿಂಗ್ ಅಂದರೆ ಏನಾಗುತ್ತೆ ಅಂತಂದರೆ, ಇದು ಫ್ಲ್ಯಾಟ್ ಸರ್ಫೇಸ್, ಅಂದರೆ ಇಲ್ಲಿ ಏನಾದ್ರು ಒಂದು ಸಣ್ಣ ಹೋಲ್ ಥರ ಮಾಡಿ ಇದ್ರೊಳಗಡೆಯಿಂದ ಹೋಗಿ ಮೈನಿಂಗ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ರ್ಯಾಟ್ ಹೋಲ್ ಮೈನಿಂಗ್. ಇದರ ಡಿಸಡ್ವಾಂಟೇಜಸ್ ಏನು ಅಂದರೆ, ಇಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ. ಆಗ ಸ್ಪೇಸ್ ಕಡಿಮೆ ಇತ್ತು ಅಂದರೆ ಅಲ್ಲಿ ಅವ್ರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಆ್ಯಂಡ್ ಆಲ್ಸೋ ಪ್ಲಸ್ ಏನಾಗುತ್ತೆ ಅಂತಾರೆ, ರ್ಯಾಟ್ ಹೋಲ್ ಮೈನಿಂಗ್ ಅಂತ ಅಂದಾಗ ಅದು ಅವರು ಕಡಿಮೆ ಸ್ಪೇಸಲ್ಲಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಎಷ್ಟು ಹುಷಾರಾಗಿ ಕೂಡ ಅದನ್ನ ಮಾಡಬೇಕಾಗುತ್ತೆ. ಅಕಸ್ಮಾತ್ ಅವ್ರೇನಾದರೂ, ಈಗ ಇಲ್ಲಿದೆ ಪಕ್ಕದಲ್ಲೇ ಇಲ್ಲಿ ವಾಟರ್ ಕೆನಾಲ್, ಇಲ್ಲ ಅಂತಂದರೆ ಬೇರೆ ಏನೋ ಹೋಗ್ತಾ ಇದೆ ಅಂತಂದರೆ, ಅಕಸ್ಮಾತ್ ಅವರು ಇಲ್ಲಿ ಮೈನ್ ಮಾಡೋದು ಬದಲಾಗಿ ಈ ಕಡೆ ಮೈನ್ ಮಾಡಿದ್ರು ಅಂತಾರೆ, ಇದು ಬರ್ಸ್ಟ್ ಆಗುತ್ತೆ. ಇದರಿಂದ ಈ ಒಂದು ಮೈನಿಂಗ್ ಹೋಲ್ ಏನಿದೆ, ಆ ಮೈನಿಂಗ್ ಹೋಲ್ ಒಳಗಡೆ ನೀರು ತುಂಬ್ಕೋಬೋದು. ಸದ್ಯಕ್ಕೆ ಈಗ ಅಸ್ಸಾಮಲ್ಲಿ ಆಗಿರೋದು ಇದೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಏನು, ಪಕ್ಕದಲ್ಲಿರುವಂತಹ ವಾಟರ್ ಕೆನಾಲ್ಗೆ ಹೊಡೆದಿರೋ ಕಾರಣ ಆ ವಾಟರ್ ಈ ಒಂದು ರ್ಯಾಟ್ ಹೋಲ್ ಮೈನಿಂಗ್ನ ದಾರಿಯಲ್ಲಿ ಬಂದು ಅದು ತುಂಬಿ ಅಲ್ಲಿ 3 ಜನರು ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ಇನಿಷಿಯಲ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಮತ್ತು ರ್ಯಾಟ್ ಹೋಲ್ ಮೈನಿಂಗ್ ಏನಕ್ಕೆ ಬೇಡ ಅಂತ ಹೇಳ್ತಾರೆ ಅಂತಾರೆ, ಒಂದು ಈ ಆಕ್ಸಿಜನ್ ಲೆವೆಲಿಂದ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಏನು ಅಂದರೆ, ರ್ಯಾಟ್ ಹೋಲ್ ಮೈನಿಂಗಲ್ಲಿ ಯೂಶಲಾಗಿ ಮಕ್ಕಳನ್ನು ಎಂಪ್ಲಾಯರ್ಸ್ ಆಗಿ ಇಟ್ಕೊತಾರೆ.
ಯಾಕೆ ಅಂತಂದರೆ ರ್ಯಾಟ್ ಹೋಲ್ ಮೈನಿಂಗ್ ನಾನು ಹೇಳ್ದಂಗೆ ಚಿಕ್ಕದಾಗಿರುತ್ತೆ. ಸೊ ಮಕ್ಕಳು ಅಂತಂದಾಗ ಅವ್ರ ಸೈಜ್ ಚಿಕ್ಕದಿರುತ್ತೆ, ಈಸಿಯಾಗಿ ಅವ್ರು ಹೋಗಿ ಬರ್ಬೋದು ಅನ್ನೋದು ಕಾರಣಕ್ಕೆ ಚಿಲ್ಡ್ರನನ್ನು ಎಂಪ್ಲಾಯ್ ಮಾಡ್ಕೋತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಆರ್ಟಿಕಲ್ 24 ಇಟ್ಸ್ ಅಗೇನ್ಸ್ಟ್ ಚೈಲ್ಡ್ ಎಂಪ್ಲಾಯ್ಮೆಂಟ್ ಏನು ಇದಿದೆ ಅಂದರೆ ಚೈಲ್ಡ್ ಎಂಪ್ಲಾಯ್ಮೆಂಟ್ ಮಾಡಬಾರ್ದು. ಆ್ಯಂಡ್ ದಟ್ ಟು ರ್ಯಾಟ್ ಹೋಲ್ ಮೈನಿಂಗ್ ಇಸ್ ಅ ಹಜಾರ್ಡಸ್ ಇಂಡಸ್ಟ್ರಿ. ಸೊ ಹಜಾರ್ಡಸ್ ಇಂಡಸ್ಟ್ರಿಯಲ್ಲಿ ಮಕ್ಕಳನ್ನು ಅಪ್ ಟು 14 years ವಿ ಶುಡ್ ನಾಟ್ ಎಂಪ್ಲಾಯ್ ಅಂತ ನಮ್ಮ ಆರ್ಟಿಕಲ್ 24 ಕೂಡ ಹೇಳುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ಅಗೇನ್ಸ್ಟ್ ಆರ್ ಫಂಡಮೆಂಟಲ್ ರೈಟ್ಸ್ ಅಂತಲೂ ನಾವು ತಿಳ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಇದು ಫಸ್ಟ್ ಒನ್ ಏನು ಹೇಳಿದೆ, ರ್ಯಾಟ್ ಹೋಲ್ ಮೈನಿಂಗ್ ಬಗ್ಗೆ NGT 2014 ಬ್ಯಾನ್ ಮಾಡಿದೆ. ಬಟ್ ಸ್ಟಿಲ್ ಈಗಲೂ ಕೂಡ ಹಲವಾರು ಕಡೆ ಈ ರ್ಯಾಟ್ ಹೋಲ್ ಮೈನಿಂಗನ್ನು ನಡೆಸ್ತಾನೆ ಇದ್ದಾರೆ. ಯಾಕೆ ನಡೆಸ್ತಾ ಇದ್ದಾರೆ ಅಂತಂದರೆ, ಮೊದಲಿಗೆ ಬಂದು ಇದರ ಕಾಸ್ಟ್ ಏನಿದೆ, ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ನಾರ್ಮಲ್ ಮೈನಿಂಗಿಗಿಂತ ಇದರ ಕಾಸ್ಟ್ ಕಡಿಮೆ ಆಗುತ್ತೆ. ಯಾಕೆ, ಒಂದು ಎಂಪ್ಲಾಯರ್ಸ್ ಬಂದು ಇಲ್ಲಿ ಮಕ್ಕಳನ್ನು ಹೈರ್ ಮಾಡ್ಕೋತಾರೆ. ಸೊ ಮಕ್ಕಳನ್ನ ಹೈರ್ ಮಾಡಿದಾಗ ಏನಾಗುತ್ತೆ, ಕಡಿಮೆ ಪ್ರೈಸಲ್ಲಿ ಕಡಿಮೆ ವೇಜ್ ಕೊಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಮುಖ್ಯ ಕಾರಣ ಇದೇನೇ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಏನು ಅಂತಂದರೆ, ಯೂಸ್ ಆಫ್ ಹೆವಿ ಮಷಿನರೀಸ್ ಬೇಕಾಗಲ್ಲ. ಸೊ ಹೆವಿ ಮಷಿನರೀಸ್ ಅಂದರೆ ಅಗೇನ್ ಇಟ್ ಇಸ್ ಕಾಸ್ಟ್ ಕಟ್ಟಿಂಗ್ ಅಂತ. ಆ್ಯಂಡ್ ಆಲ್ಸೋ ಕೆಲವು ಸತಿ ಏನಾಗುತ್ತೆ ಅಂತಂದರೆ, ಈಗ ಅಸ್ಸಾಂ ಇರ್ಬೋದು, ನಾರ್ತ್ ಈಸ್ಟಲ್ಲಿ ಕೆಲವು ಜಾಗಗಳಿಗೆ ಹೋದರೆ ಅಲ್ಲಿ ಅದು ಎಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಇದೆ ಅಲ್ವಾ, ಬಿಕಾಸ್ ಇಟ್ ಲೈಸ್ ಇನ್ ಝೋನ್ 5, ಝೋನ್ 4 ಆಫ್ ಅರ್ತ್ಕ್ವೇಕ್ ಝೋನ್ಸ್ ನಾವು ಚೆಕ್ ಮಾಡಿದಾಗ ಝೋನ್ 5, ಝೋನ್ 4 ಬರುತ್ತೆ. ಅಂದರೆ ಅಲ್ಲಿನ ಲ್ಯಾಂಡ್ ಏನಿದೆ ಇಟ್ ಈಸ್ ಅನ್ಸ್ಟೇಬಲ್. ಹಾಗಾಗಿ ಏನು ಮಾಡಬೇಕು, ನಾರ್ಮಲ್ ಮೈನಿಂಗ್ ಮಾಡಿದಾಗ ಲ್ಯಾಂಡ್ಸ್ಲೈಡ್ಸ್ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ರ್ಯಾಟ್ ಹೋಲ್ ಮೈನಿಂಗ್ ಮಾಡಿದಾಗ ಜಸ್ಟ್ ಒಂದು ಸ್ಮಾಲ್ ಸ್ಪೇಸ್ ಅಲ್ವಾ, ಅಷ್ಟಾಗಿ ಏನು ಅಫೆಕ್ಟ್ ಆಗಲ್ಲ ಅನ್ನೋ ಒಂದು ಏನಂತೀವಿ ಮೈಂಡ್ಸೆಟ್ಟಲ್ಲಿ ಈ ರ್ಯಾಟ್ ಹೋಲ್ ಮೈನಿಂಗನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ಡಿಸ್ಪೈಟ್ ದ ಬ್ಯಾನ್ ಬೈ NGT in 2014 ಈಗಲೂ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತಂದರೆ, ಮತ್ತೊಂದು ರೀಸನ್ ಏನು ಅಂತಂದರೆ, ಈಗ ಸಿಮೆಂಟ್ ಫ್ಯಾಕ್ಟ್ರಿಗಳಿದೆ ಮತ್ತು ಥರ್ಮಲ್ ಪವರ್ ಪ್ಲಾಂಟ್ಸ್ ಇದೆ. ಸೊ ಇದನ್ನೆಲ್ಲ ಏನು ರನ್ ಮಾಡೋದಕ್ಕೆ ಏನು ಬೇಕು, ನಮಗೆ ಕೋಲ್ ಬೇಕು, ಇದ್ಲು ಬೇಕು. ಸೊ ಆ ಇದ್ದಲನ್ನು ಮೈನ್ ಮಾಡೋದಕ್ಕೆ ಅಗೇನ್ ಈ ರ್ಯಾಟ್ ಹೋಲ್ ಮೈನಿಂಗನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರಣಗಳಿಂದ ನಾವು ರ್ಯಾಟ್ ಹೋಲ್ ಮೈನಿಂಗನ್ನು ಭಾರತದಲ್ಲಿ ಈಗಲೂ ಕೂಡ ಏನು ಅಂತೀವಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಭಾರತಕ್ಕೆ ಏನು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಇಂಡಿಯಾ ನೀಡ್ಸ್ ಅ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದು ಏನು ವಿಚ್ ಆರ್ ಸ್ಟ್ರಿಕ್ಟರ್ ದ್ಯಾನ್ ಇವಾಗಿರುವಂತಹದಕ್ಕಿಂತ ಇನ್ನೂ ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕು ವಿತ್ ರೆಸ್ಪೆಕ್ಟ್ ಟು ರ್ಯಾಟ್ ಹೋಲ್ ಮೈನಿಂಗ್. ಏಕೆಂದರೆ ಈಗ 2019 ನೋಡಿದ್ರು ಕೂಡ ಹಲವಾರು ಮಂದಿ ಅಲ್ಲಿ ಸುಮಾರು 15 ಮಂದಿ ಮೈನರ್ಸ್ ರ್ಯಾಟ್ ಹೋಲಲ್ಲಿ ಸಿಕ್ಕಾಕೊಂಡು ಸಫರ್ ಮಾಡಿರೋದನ್ನು ಕೂಡ ನಾವು ನ್ಯೂಸ್ನ ನೋಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಈ ರೀತಿಯಾಗಿ ಆಗ್ತಾ ಇರೋ ಕಾರಣ ವಿ ನೀಡ್ ಸ್ಟ್ರಿಕ್ಟರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೊ ದ್ಯಾಟ್ ಈ ರೀತಿಯಾದ ಫರ್ದರ್ ಡಿಸಾಸ್ಟರ್ಸ್ ಏನಿದೆ ಬಿಕಾಸ್ ಆಫ್ ರ್ಯಾಟ್ ಹೋಲ್ ಮೈನಿಂಗ್ ಅದನ್ನ ನಾವು ರೆಡ್ಯೂಸ್ ಮಾಡ್ಬೋದು ಅಂತ. ಮುಂದಿನ ಆರ್ಟಿಕಲ್ ನೋಡೋಣ. ಸೇಫ್ಟಿ ಆ್ಯಂಡ್ ಪೈಟಿ, ಅ ಸೆನ್ಸ್ ಆಫ್ ಫೇರ್ನೆಸ್ ಮಸ್ಟ್ ಡ್ರೈವ್ ದ ಕ್ಯಾಪಿಂಗ್ ಆಫ್ ವಿಸಿಟರ್ಸ್ ಟು ರಿಲಿಜಿಯಸ್ ಸೈಟ್ಸ್. ಇತ್ತೀಚೆಗಷ್ಟೇ ವೈಕುಂಠ ಏಕಾದಶಿ ಆಯಿತು, ಅಂದರೆ ಲಾಸ್ಟ್ ಫ್ರೈಡೇ ಆರ್ ಸಮಥಿಂಗ್ ವೈಕುಂಠ ಏಕಾದಶಿ ನಡೀತು. ಸೊ ಆವತ್ತೇನಾಯಿತು ಅಂದರೆ, ತಿರುಪತಿಯಲ್ಲಿ ಹಲವಾರು ಜನ ಭಕ್ತರ ಸಂಖ್ಯೆ ಹೆಚ್ಚಾಗಿ ಅಲ್ಲಿ ಸ್ಟ್ಯಾಂಪೀಡ್ ಆಯಿತು. ಸೊ ಈ ಸ್ಟ್ಯಾಂಪೀಡ್ ಏನಿದೆ, ಇದು ಕಳೆದ ವರ್ಷದಿಂದ ನ್ಯೂಸಲ್ಲಿ ಇರುವ ಕಾರಣ ಇಟ್ ಈಸ್ ಅ ಕ್ರೌಡ್ ಡಿಸಾಸ್ಟರ್. ಸೊ ನಮ್ಮ ಪೇಪರ್ 3 ಬರುವಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿದೆ ಅದಕ್ಕೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸ್ಟ್ಯಾಂಪೀಡ್ ಕಳೆದ 2 ವರ್ಷದಿಂದ ನ್ಯೂಸಲ್ಲಿರೋ ಕಾರಣ ನಾವು ಈ ಆರ್ಟಿಕಲ್ನ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಈ ಸ್ಟ್ಯಾಂಪೀಡ್ ಬಗ್ಗೆ ಸ್ವಲ್ಪ ಇನ್ ಡೆಪ್ತ್ ನಾಲೆಡ್ಜನ್ನು ನಾವು ಹೊಂದಿರಬೇಕು. ಅಂದರೆ ಈಗ ಯಾವ ರೀತಿಯಾಗಿ ಅದನ್ನು ನಾವು ತಡಿಬೋದು, ಪ್ರಿಕಾಷನರಿ ಮೆಷರ್ಸ್ ಯಾವ ರೀತಿಯಾಗಿ ತೊಗೋಬೋದು, ಅದೆಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು NCRB ಡೇಟಾ, NCRB ಏನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಡೇಟಾ ಏನಿದೆ, ಇದೇನು ಹೇಳುತ್ತೆ ಅಂದರೆ 1996ರಿಂದ 2022 ಒಳಗಡೆ ಈ ಒಂದು ಟೈಮ್ ಪೀರಿಯಡಲ್ಲಿ ಸುಮಾರು 3,000 ಜೀವಗಳು ಬಿಕಾಸ್ ಆಫ್ ಸ್ಟ್ಯಾಂಪೀಡ್ ಹೋಗಿದೆ ಅಂತ. ಸೊ ಈ ಒಂದು ಡೇಟಾ ಏನಿದೆ ಅಲ್ವಾ, ಇದನ್ನು ನಾವು ಆನ್ಸರ್ ರೈಟಿಂಗಲ್ಲಿ ವಿತ್ ರೆಸ್ಪೆಕ್ಟ್ ಟು ಏನು ಕ್ರೌಡ್ ಡಿಸಾಸ್ಟರ್ಸ್ ಬರುತ್ತೆ ಅದರಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದಾಗುತ್ತೆ. ಇದಾದಮೇಲೆ ಮತ್ತೊಂದು ಡೇಟಾ ಏನು ಹೇಳುತ್ತೆ ಅಂತಂದರೆ, ಗ್ಲೋಬಲಿ ನಾವು ನೋಡಿದಾಗ, ಪ್ರಪಂಚದಾದ್ಯಂತ ನೋಡಿದಾಗ ಭಾರತದಲ್ಲಿ ಈ ರಿಲಿಜಿಯಸ್ ಸ್ಟ್ಯಾಂಪೀಡ್ಸ್ ಏನಿದೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅಂದರೆ ಇಂಡಿಯಾಲಿ ಇಟ್ ಇಸ್ ಹೈಯೆಸ್ಟ್ ಅಂತ ನಾವು ಗೊತ್ತಿರಬೇಕು. ಆ್ಯಂಡ್ ಈಗ ನಾವು ಪರ್ಟಿಕ್ಯುಲರ್ಲಿ ಈ ಒಂದು ಇನ್ಸಿಡೆಂಟ್ಗೆ ಬಂದರೆ, ಈ TTD ಇನ್ಸಿಡೆಂಟ್ಗೆ ಬಂದರೆ, ಅಂದರೆ ತಿರುಪತಿಯಲ್ಲಿ ಏನು ನಡೀತು ಆ ಇನ್ಸಿಡೆಂಟ್ಗೆ ಬಂದರೆ, ಆ್ಯಕ್ಚುಲಾಗಿ ಸ್ಟ್ಯಾಂಪೀಡನ್ನು ತಡೆಯೋದಕ್ಕೆ ತಿರುಪತಿಲಿ ಹಲವಾರು ಏನಂತೀವಿ ರೆಗ್ಯುಲೇಷನ್ಸ್ ಅಥವಾ
ಪ್ರಿಕಾಷನ್ಸನ್ನು ತೊಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಟೋಕನ್ ಡಿಸ್ಟ್ರಿಬ್ಯೂಷನ್ಸನ್ನು ಮಾಡ್ತಾರೆ. ಬಟ್ ಸ್ಟಿಲ್ ಅಂದರೂ ಜನ ಹೆಚ್ಚಿರ್ತಾರೆ, ಯಾಕೆಂದರೆ ಇಲ್ಲಿ VIP ದರ್ಶನ್ ಇದೆ, ಬೇರೆ ಬೇರೆ ಥರದ ದರ್ಶನ್ಗಳಿದೆ. ಸೊ ಅದರಿಂದ ಟೋಕನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದ್ದರೂ ಕೂಡ ಜನ ನಾವು ಫಸ್ಟ್ ಹೋಗಬೇಕು ಅನ್ನೋ ಒಂದು ಇದರಲ್ಲಿ ಆ ರಶ್ ಏನಾಗಿರುತ್ತೆ ಅದರಿಂದ ಸ್ಟ್ಯಾಂಪಿಡ್ಸ್ ಆಗ್ತಾಯಿದೆ. ಆ್ಯಂಡ್ ಇದರ ಜೊತೆಗೆ ಸುಮಾರು ಎಕ್ಸ್ಟ್ರಾ 3000 ಪೊಲೀಸ್ ಪರ್ಸನಲ್ಸನ್ನು ಡಿಪ್ಲಾಯ್ ಮಾಡಿರ್ತಾರೆ. ಈ ಥರ ಸ್ಪೆಷಲ್ ಅಕೇಶನ್ಸ್ ಇತ್ತು ಅಂತಂದರೆ ಆಗಲೂ ಕೂಡ ಅದರಿಂದನೂ ಏನಾಗಿಲ್ಲ. ಆ್ಯಂಡ್ ಇದರ ಜೊತೆಗೆ ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮನ್ನು ಇಟ್ಕೊಂಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್ ಇದೆ. ಆ್ಯಂಡ್ ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್ನ ನೋಡಿದ್ರೆ ತಿರುಪತಿಯಲ್ಲಿ ಸುಮಾರು 1 ತಿಂಗಳು 2 ತಿಂಗಳಷ್ಟು ನಾವು ವೆಯ್ಟ್ ಮಾಡಬೇಕಾಗುತ್ತೆ ಹೋಗೋದಕ್ಕೆ. ಇದೆಲ್ಲದರ ಜೊತೆ ಇದೆಲ್ಲ ಪ್ರಿಕಾಷನ್ಸ್ ತಗೊಂಡು ಕೂಡ ಈ ರೀತಿಯಾದ ಒಂದು ಸ್ಟ್ಯಾಂಪೀಡ್ ಆಗಿದೆ ಅಂತಂದರೆ ಇನ್ನು ನಾವು ಮತ್ತಷ್ಟು ಏನಂತೀವಿ ಕಂಟ್ರೋಲ್ ಮೆಕ್ಯಾನಿಸಮ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ಇವುಗಳನ್ನ ಮತ್ತಷ್ಟು ಹೆಚ್ಚು ಮಾಡಬೇಕಾಗತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತು ಇಲ್ಲಿ ಸಜೆಷನ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಸೊ ಈ ರೀತಿಯಾದ ಒಂದು ಸ್ಟ್ಯಾಂಪೀಡನ್ನು ತಡೆಯೋದಕ್ಕೆ ಒಂದು ಇಂಪಾರ್ಟೆಂಟ್ ಸಜೆಷನ್ ಏನು ಅಂತಂದರೆ, ರಿಪೀಟರ್ಸ್ ಏನಿರ್ತಾರೆ, ಈ ತಿರುಪತಿಗೆ ರಿಪೀಟೆಡ್ ವಿಸಿಟರ್ಸ್ ಏನಿರ್ತಾರಲ್ವಾ, ಈ ರಿಪೀಟೆಡ್ ವಿಸಿಟರ್ಸ್ನ ಕಮ್ಮಿ ಮಾಡಿ ಯಾರು ತಿರುಪತಿಗೆ ಇದುವರೆಗೂ ಕಾಲಿಟ್ಟಿರಲ್ಲ ಅಥವಾ ಯಾರು ತಿರುಪತಿಯನ್ನು ನೋಡಿರಲ್ಲ ಅವರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇವಾಗ ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್ ಇರೋದ್ರಿಂದ ನಮಗೆ ಅಲ್ಲಿ ಅವ್ರಿಗೆ ಡೇಟಾ ಸಿಗುತ್ತೆ, ಯಾರು ಎಷ್ಟು ಸತಿ ಬಂದಿದ್ದಾರೆ ಏನು ಅಂತ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಈ ರಿಪೀಟೆಡ್ ವಿಸಿಟರ್ಸನ್ನು ಅವಾಯ್ಡ್ ಮಾಡಿ ಬದಲಿಗೆ ಯಾರು ತಿರುಪತಿಯನ್ನು ವಿಸಿಟ್ ಮಾಡಿಲ್ಲ ಇದುವರೆಗೂ ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಸಜೆಷನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಲೈಕ್ ಏನು ಹ್ಯೂಮನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ. ಇನ್ನು ಎನ್ವಿರಾನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಬಂದರೆ ನಾವು ತಿರುಪತಿ ಏನಿದೆ ಅಲ್ವಾ, ಈ ತಿರುಪತಿ ದೇವಸ್ಥಾನ ಇರೋದು ಶೇಷಾಚಲಂ ರಿಸರ್ವ್ ಏನಿದೆ, ಬಯೋಸ್ಪಿಯರ್ ರಿಸರ್ವ್, ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್ ಏನಿದೆ ಇದರ ಒಂದು ಏರಿಯಾಲಿ TTD ಬರುತ್ತೆ, ತಿರುಪತಿ ಹಿಲ್ಸ್ ಬರುತ್ತೆ. ಸೊ ಇದರಿಂದ ನಮ್ಗೆ ಏನಿಲ್ಲ ಗೊತ್ತಿರಬೇಕು, ಶೇಷಾಚಲಂ ಬಯೋಸ್ಪಿಯರ್ ರಿಸರ್ವ್, ಬಯೋಸ್ಪಿಯರ್ ರಿಸರ್ವ್ ಅಂತ ನಾವು ಹೇಳ್ತಾ ಇದ್ವಿ. ಬಯೋಸ್ಪಿಯರ್ ರಿಸರ್ವಲ್ಲಿ ಯೂಶ್ವಲಾಗಿ ಹ್ಯೂಮನ್ ಎಂಟ್ರಿನ ಬ್ಯಾನ್ ಮಾಡಿರ್ತೀವಿ ನಾವು. ಅಂಥದ್ರಲ್ಲಿ TTD ನಮಗೆ ಗೊತ್ತಿದೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ವಿಸಿಟ್ ಮಾಡುವಂತಹ ಒಂದು ದೇವಸ್ಥಾನ ಆಗಿದೆ ಅಲ್ವಾ. ಹಾಗಾಗಿ ಇಲ್ಲೇನಾಗುತ್ತೆ, ಎಕೊಲಾಜಿಕಲ್ ಇಂಪ್ಯಾಕ್ಟ್ ಯಾವ ರೀತಿಯಾದ ಎಕೊಲಾಜಿಕಲ್ ಇಂಪ್ಯಾಕ್ಟ್ ಅಂತಂದರೆ, ಒಂದು ಡಿಫಾರೆಸ್ಟೇಷನ್ ಇರ್ಬೋದು, ಮತ್ತೊಂದು ಅರ್ಬನೈಸೇಷನಿಂದ ಇರ್ಬೋದು, ಇಲ್ಲ ಮ್ಯಾಸಿವ್ ಫುಟ್ಫಾಲ್ಸಿಂದ ಇರ್ಬೋದು. ಇದೆಲ್ಲನೂ ಎಕೊಲಾಜಿಕಲ್ ಇಂಪ್ಯಾಕ್ಟ್ಸ್. ಡಿಫಾರೆಸ್ಟೇಷನ್ ಆಬ್ವಿಯಸ್ಲಿ ಅಲ್ಲಿ ಜನರ ಸಂಖ್ಯೆ ಹೆಚ್ಚಾಗ್ತದೆ, ಅಲ್ಲಿ ಹೋಟೆಲ್ಸ್ ಬರೋದಿರ್ಬೋದು, ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಿರ್ಬೋದು, ಇದೆಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಡಿಫಾರೆಸ್ಟೇಷನ್, ಅರ್ಬನೈಸೇಷನ್ ಇದೆಲ್ಲನೂ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಒಂದು ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಇದನ್ನು ಕಡಿಮೆ, ರಿಪೀಟೆಡ್ ವಿಸಿಟರ್ಸ್ನ ಕಡಿಮೆ ಮಾಡಿ ಅಂತ. ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡಿದರೆ ವಿ ಹ್ಯಾವ್ ಟು ಯೂಸ್ ಸಸ್ಟೈನಬಲ್ ಪ್ರಾಕ್ಟೀಸಸ್, ಓಕೆನಾ. ಆ್ಯಂಡ್ ಆಲ್ಸೋ ಈ ಏನು ಸ್ಟ್ರಿಕ್ಟರ್ ಕನ್ಸರ್ವೇಷನ್ ಪಾಲಿಸೀಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್, ಕನ್ಸರ್ವೇಷನ್ ಪಾಲಿಸೀಸ್ ಏನಿದೆ ಈ ಪಾಲಿಸೀಸ್ನ ಮತ್ತಷ್ಟು ಬಿಗಿ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋಣ. ಈಸಿ ಆಕ್ಸೆಸ್ ಟು ಕ್ಲೀನ್ ಟಾಯ್ಲೆಟ್ಸ್ ಎಸೆನ್ಷಿಯಲ್ ಫಾರ್ ಹ್ಯೂಮನ್ ಡಿಗ್ನಿಟಿ. ಸುಪ್ರೀಂ ಕೋರ್ಟ್ ನಿನ್ನೆ ಅಷ್ಟೇ ಏನು ಹೇಳಿದೆ ಅಂತಂದರೆ, ಈ ಏನು ಕ್ಲೀನ್ ಟಾಯ್ಲೆಟ್ಸ್ಗೆ ಆಕ್ಸೆಸ್ ಇರಬೇಕು, ಬೀಟ್ ಫಾರ್ ಮೆನ್, ವಿಮೆನ್, ಚಿಲ್ಡ್ರನ್ ಆರ್ ಡಿಸೇಬಲ್ಡ್, ಯಾರಿಗೆ ಆಗಲಿ ಈ ಈಸಿ ಆಕ್ಸೆಸ್ ಟು ಕ್ಲೀನ್ ಟಾಯ್ಲೆಟ್ ಇಟ್ ಈಸ್ ಅ ಬೇಸಿಕ್ ಹ್ಯೂಮನ್ ರೈಟ್ ಅಂತ ಹೇಳಿದ್ದಾರೆ. ಇದು ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಅ ಹ್ಯೂಮನ್ ರೈಟ್, ಬೇಸಿಕ್ ಹ್ಯೂಮನ್ ರೈಟ್. ಆ್ಯಂಡ್ ಇಲ್ಲಿ ಫಂಡಮೆಂಟಲ್ ರೈಟ್ ಅಂತ ಅವರು ಹೇಳಿಲ್ಲ ಸುಪ್ರೀಂ ಕೋರ್ಟ್. ದಿಸ್ ಇಸ್ ಸೆಡ್ ಬೈ ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ಇದು ಕೂಡ ನಮಗೆ ನೆನಪಿರಬೇಕು. ಇಟ್ಸ್ ಜಸ್ಟ್ ಅಂದರೆ ಒಂದು ಬೇಸಿಕ್ ಹ್ಯೂಮನ್ ರೈಟ್ ಅನ್ನೋದು ನಮಗೆ ಗೊತ್ತಿರಬೇಕು, ಅದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದು ಕೂಡ ನಮಗೆ ತಿಳ್ಕೊಂಡಿರಬೇಕು. ಇದಿಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.